ಎಲ್ಲರಿಗೂ ನಮಸ್ತೆ. ಎಲ್ಲ ರೈತ ಬಾಂಧವರಿಗೂ ನನ್ನಲ್ಲಿ ನಿಮಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪೆಸ್ಟಿಸೈಡ್ ಅಥವಾ ಏನು ಬಳಸಲಿ, ರೈತರೇನು ಬಳಸ್ತಾ ಇದ್ದೀರಾ ಅದಕ್ಕೆ ನನ್ನ ಒಂದು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಬಳಸ್ತಕ್ಕಂಥ ಏನು ಬಳಸ್ತದ್ರಿ, ಆದರೆ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲ, ಅಥವಾ ಕಣ್ಣಿಗೆ ಅಥವಾ ಬಾಯಿಗೆ ಮಾಸ್ಕ್ ಆಗ್ತಿಲ್ಲ, ಕೈಗೆ ಗ್ಲೌ ಆಗ್ತಿಲ್ಲ, ಕೈ ತುಂಬ ತೋಳು ಶರ್ಟ್ ಆಗ್ತಿಲ್ಲ. ಯಾಕೆಂದರೆ ತುಂಬ ಸ್ಕಿನ್ನಿಗೆ ಡೈರೆಕ್ಟ್ ಎಕ್ಸ್ಪೋಸ್ ಆಗೋದ್ರಿಂದ, ಡೈರೆಕ್ಟ್ ಸ್ಕಿನ್ಗೆ ಬೀಳೋದ್ರಿಂದ ಸ್ಕಿನ್ ಇರಿಟೇಷನ್ ಅಥವಾ ಚರ್ಮದ ಸಮಸ್ಯೆ ಬರೋ ಚಾನ್ಸ್ ಇರ್ತದೆ. ಕಣ್ಣಿಗೆ ಎಫೆಕ್ಟ್ ಆಗಿ ಕಣ್ಣು ಕೆಂಪಾಗೋ ಚಾನ್ಸ್ ಇರ್ತದೆ. ಹೆಡ್ಡೇಕ್ ಬರ್ತದೆ, ಅಥವಾ ವಾಮಿಟಿಂಗು, ಬ್ರೀತಿಂಗ್ ಪ್ರಾಬ್ಲಮ್, ಉಸಿರಾಟ ತೊಂದರೆ, ಎದೆ ನೋವು, ಅಥವಾ ಈ ಥರ ಎಲ್ಲ ಸುಮಾರು ಪ್ರಾಬ್ಲಮ್ ಬರೋ ಚಾನ್ಸ್ ಇರ್ತದೆ. ಲಾಂಗ್ ಟರ್ಮ್ ಅಂದರೆ ತುಂಬ ದಿನಗಳ ನಂತರ ಸ್ವಲ್ಪ ಕಿಡ್ನಿ ಅಥವಾ ಲಂಗ್ಸಿಗೆ ಸಂಬಂಧಪಟ್ಟಂಗೆ ಕಾಯಿಲೆ ಬರೋ ಚಾನ್ಸ್ ಇರ್ತದೆ, ಕ್ಯಾನ್ಸರ್ ಬರೋಂಥ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ದಯವಿಟ್ಟು ನೀವು ವಿತ್ ಪ್ರೊಟೆಕ್ಷನ್ನೇ ಏನು ಮಾಡ್ತೀರಾ ಅದು ಮಾಡಿ, ಅದ್ರ ಪ್ರೊಟೆಕ್ಷನ್ ಸಮೇತ ಮಾಡಿ. ಅವೆಲ್ಲ ಬಳಸೋದ್ರಿಂದ ನಿಮಗೆ ಅನುಕೂಲ, ನಿಮ್ಮ ನಂಬಿರ್ತಕ್ಕಂಥ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಈ ವಿಚಾರನ ಬಳಸಿ, ಇವೆಲ್ಲ ಸೇಫ್ಟಿ ಮೆಜರ್ಸನ್ನು ಬಳಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಾನು ರೈತ ಬಾಂಧವರಿಗೆ ಹಾಗೆ ಮಾಡ್ತಾ ಇರೋದು. ಯಾಕೆಂದರೆ ಎಷ್ಟೋ ಜನ ನೋಡ್ತಾ ಇದ್ದೀನಿ, ಯಾರೂ ಕೂಡ ಬಳಸ್ತಾನಿಲ್ಲ, ಸೇಫ್ಟಿ ಬಳಸ್ತಾನಿಲ್ಲ. ಯಾಕಂದರೆ ಅವ್ರು ಒಂಥರ ಶೇಮ್ ಥರ ಫೀಲ್ ಆಗ್ತಿದ್ರೆ, ಅಂದ್ರೆ ನಾಚಿಕೆ ಥರ ಫೀಲ್ ಆಗ್ತಿದ್ರೆ, ಪಕ್ಕದಲ್ಲಿ ಹೇಳ್ತಾರೆ ಏನಾಗಲ್ಲ ಅಂತ. ದಯವಿಟ್ಟು ಆ ಥರ ಮಾಡಬೇಡಿ. ಥ್ಯಾಂಕ್ ಯು.